Welcome back to the series of business studies Chapter-5 Organizing. ಈ ವಿಡಿಯೋದಲ್ಲಿ ನಾವು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಆಫ್ ಫಂಕ್ಷನಲ್ ಸ್ಟ್ರಕ್ಚರ್, ಇದರ ಅಡ್ವಾಂಟೇಜ್ ಮತ್ತು ಮೆರಿಟ್ಸ್ ಡಿಮೆರಿಟ್ಸ್ ಅಂತ ಹೇಳ್ತಾರೆ. By the way, this is OBC ಆನ್ಲೈನ್ ಬಿಸ್ನೆಸ್ ಕ್ಲಾಸ್. ನೀವೇನಾದರೂ ಈ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಕನ್ಸಿಡರ್ ಮಾಡಿ. ಬಿಕಾಸ್ ವಿ ಹ್ಯಾವ್ ಸೋ ಮೆನಿ ಪ್ಲೇ ಲಿಸ್ಟ್. ಸೊ ಯೂಸ್ ಆಗುತ್ತೆ, ನಿಮ್ಗೆ ಯೂಸ್ ಆದರೆ ಬೇರೆಯವ್ರು ಶೇರ್ ಮಾಡಿ ಸೊ ದಟ್ ಬೇರೆಯವ್ರಿಗೂ ಸಿಗಲಿ. ಓಕೆ, ಲಾಸ್ಟ್ ವಿಡಿಯೋಗಳಲ್ಲಿ ನಾವು ಫಂಕ್ಷನಲ್ ಸ್ಟ್ರಕ್ಚರ್ ಮೀನಿಂಗ್ ಬಗ್ಗೆ ಕಲ್ತಿದ್ವಿ. ಏನು ಫಂಕ್ಷನಲ್ ಸ್ಟ್ರಕ್ಚರು, ಡಿವಿಷನಲ್ ಸ್ಟ್ರಕ್ಚರು. ಬಟ್ ಈಗ ಅದರ ಅಡ್ವಾಂಟೇಜ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಮೊದಲನೇ ಅಡ್ವಾಂಟೇಜ್, ಫಂಕ್ಷನಲ್ ಸ್ಟ್ರಕ್ಚರ್ ಮಾಡೋದ್ರಿಂದ ಏನೇನು ಅಡ್ವಾಂಟೇಜ್ ಇದೆ, ಕಂಪ್ನಿಗೆ ಯಾವ ಥರ ಅಡ್ವಾಂಟೇಜ್ಗಳಾಗುತ್ತೆ. ಮೊದಲನೇ ಅಡ್ವಾಂಟೇಜ್ ಏನಂದ್ರೆ, ಫಂಕ್ಷನಲ್ ಸ್ಟ್ರಕ್ಚರು ಸ್ಪೆಸಿಫಿಕ್ ಒಂದೇ ಒಂದು ಫಂಕ್ಷನ್ ಮೇಲೆ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಅದ್ರ ಮೇಲೆ ಸ್ಪೆಷಲೈಸ್ಡ್ ಆಗ್ತಾ ಹೋಗುತ್ತೆ. ಸೊ ಸ್ಪೆಷಲೈಸ್ಡ್ ಆಗಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ಮ್ಯಾನ್ ಪವರ್ ನ ಇನ್ಕ್ರೀಸ್ ಮಾಡಕ್ಕೆ, ಇಂಪ್ರೂವ್ ಮಾಡಕ್ಕೆ, ಅವರ ಪರ್ಫಾರ್ಮೆನ್ಸ್ ನ ಎಫಿಷಿಯೆಂಟ್ ಆಗಿ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಒಂದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದಾಗ ವಿಲ್ ಗೆಟ್ ಸ್ಪೆಷಲೈಸೇಷನ್ ಅನ್ನೋ ಒಂದು ಅಡ್ವಾಂಟೇಜ್ ನಮ್ಗೆಲ್ಲರಿಗೂ ಸಿಗುತ್ತೆ, ಒಂದೇ ಕೆಲಸನ ಪದೇ ಪದೇ ದಿನ ಮಾಡಿದಾಗ. ಎರಡನೇ ಅಡ್ವಾಂಟೇಜು, ಬೇಸಿಕಲಿ ಇದೇನಾಗುತ್ತೆ ಅಂದರೆ, ಸಿಮಿಲರ್ ಟಾಸ್ಕ್ ಅಂದರೆ ಒಂದೇ ಥರ ಮಾಡುವಂಥ ಕೆಲಸಗಳನ್ನೇ ಒಂದು ಕಡೆ ಗ್ರೂಪ್ ಮಾಡಿದಾಗ ಅವ್ರವ್ರಿಗೆ ಅರ್ಥ ಚೆನ್ನಾಗಾಗುತ್ತೆ. ಸೊ ಇವರು ಒಂದೇ ಥರ ಕೆಲಸ ಮಾಡ್ತಾ ಇರ್ತಾರೆ, ಅವ್ರದ್ದು ಒಂದೇ ಥರ ಕೆಲಸ ಮಾಡಬೇಕಾದ್ರೆ ಅವ್ರ ಕಷ್ಟ ಏನು ಅಂತ ಇವ್ರಿಗೆ ಗೊತ್ತಿರುತ್ತೆ, ಇವ್ರ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಈ ಥರ ಇದ್ದಾಗ ಅವ್ರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ಹಿಂಗಿರುತ್ತೆ ಅಂತ. ಈಗ ಒಬ್ರು ಕಾರ್ಪೊರೇಟ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಗೌರ್ಮೆಂಟ್ ಆಫೀಸರ್ ಆಗಿರ್ತಾರೆ ಅಂದಾಗ ಅವರಿಬ್ರಿಗೂ ಬೇರೆ ಬೇರೆ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಾವೊಂದು ಏನೋ ಹೇಳಕ್ಕೆ ಹೋದರೆ ನಿಮ್ಗೆ ಟೈಮ್ ಬರೋಕ್ಕಾಗಲ್ವಾ ಅಂತ ಗೌರ್ಮೆಂಟ್ ಆಫೀಸರ್ ಹೇಳ್ಬೋದು. ಬಟ್ ಕಾರ್ಪೊರೇಟ್ ಫೀಲ್ಡ್ ಅವ್ರಿಗೆ ಟೈಮ್ ಎಷ್ಟು ಬೇಗ ಬರೋಕ್ಕಾಗಲ್ಲ, ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಆ ಥರ ಒಂದು ಕೋಆರ್ಡಿನೇಷನ್ ಬಿಲ್ಡ್ ಆಗಲ್ಲ. ಯಾವಾಗ ಒಂದೇ ಡಿಪಾರ್ಟ್ಮೆಂಟು ಒಂದೇ ಥರ ಒಂದೇ ಟಾಸ್ಕ್ಗಳೇ ಕೊಟ್ಟಿರ್ತಾರೋ ಇಟ್ ಹೆಲ್ಪ್ಸ್ ಆರ್ಗನೈಸೇಷನ್ ಟು ಅಚೀವ್ ಕೋಆರ್ಡಿನೇಷನ್. ಸೊ ಡಿಪಾರ್ಟ್ಮೆಂಟ್ ಮಧ್ಯೆ ಒಂದು ಕೋಆರ್ಡಿನೇಷನ್ ಬಿಲ್ಡ್ ಆಗುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್, ಆರ್ಗನೈಸೇಷನ್ ಆಪರೇಷನ್ ಯಾವಾಗ ಎಫಿಷಿಯೆಂಟ್ ಆಗಿ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಮ್ಯಾನೇಜರಿಯಲ್ ಪರ್ಫಾರ್ಮೆನ್ಸ್ ಕೂಡ ಯಾವಾಗ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಆಬ್ವಿಯಸ್ಲಿ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಪ್ರಾಫಿಟ್ ಜಾಸ್ತಿ ಮಾಡೋಕ್ಕೂ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಅಡ್ವಾಂಟೇಜ್, ಇದು ತುಂಬಾ ಕಡಿಮೆ ಡೂಪ್ಲಿಕೇಶನ್, ಅಥವಾ ಯಾವಾಗ ನೀವು ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕ್ ಆಗಿ ಒಂದೇ ಪ್ರಾಡಕ್ಟ್ ಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ತೀರಾ, ಆಬ್ವಿಯಸ್ಲಿ ಲಾರ್ಜ್ ಸ್ಕೇಲಲ್ಲಿ ನೀವು ಕೆಲಸ ಮಾಡ್ಬೋದು. ಅಂದರೆ ತುಂಬ ಜಾಸ್ತಿ ಒಂದನ್ನೇ ರೆಡಿ ಮಾಡ್ಬೋದು, ಅಥವಾ ತುಂಬ ಜಾಸ್ತಿ ಒಂದೇ ಕೆಲಸ ಮಾಡೋದ್ರಿಂದ ನಿಮಗೆ ಕಾಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ತಪ್ಪುಗಳು ಕಡಿಮೆ ಆಗ್ತಾ ಬರುತ್ತೆ. ಎಫರ್ಟ್ ಜಾಸ್ತಿ ಆಗ್ತೀರಾ, ನಿಮ್ಮ ಎಫರ್ಟ್ ಬೇಗ ಔಟ್ಪುಟ್ ಆಗಿ ರಿಸಲ್ಟ್ ಬರುತ್ತೆ. ಸೊ ಕಾಸ್ಟ್ನ ಲೋ ಮಾಡುತ್ತೆ, ಪ್ರಾಫಿಟ್ನ ಜಾಸ್ತಿ ಮಾಡುತ್ತೆ ಆಬ್ವಿಯಸ್ಲಿ. ನೆಕ್ಸ್ಟ್ ಅಡ್ವಾಂಟೇಜ್, ಯಾವಾಗ ನೀವು ಪರ್ಟಿಕ್ಯುಲರ್ ಒಂದೇ ಕೆಲಸ ಅಥವಾ ಒಂದೇ ಸ್ಪೆಸಿಫಿಕ್ ಮೇಲೆ ಕೆಲಸ ಮಾಡೋದ್ರಿಂದ, ಆ ಫಂಕ್ಷನಲ್ಲಿ ಏನೇನು ಬರುತ್ತೆ ಅಷ್ಟೇ ಮಾಡೋದ್ರಿಂದ ಎಂಪ್ಲಾಯಿಗೆ ಚೆನ್ನಾಗಿ ಈಸಿಯಾಗಿ ಟ್ರೈನ್ ಮಾಡ್ಬೋದು. ಅವ್ರು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಲಿಮಿಟೆಡ್ ಸ್ಕಿಲ್ನ ತುಂಬ ಬೇಗ ಕಲ್ತ್ಕೊಬೋದು. ಈಗ ಇಷ್ಟೆಲ್ಲ ಕಲಿ ಅಂತ ತುಂಬ ಜಾಸ್ತಿ ಹೇಳೋದಕ್ಕಿಂತ ಇಷ್ಟು ಮಾತ್ರ ನೀವು ಚೆನ್ನಾಗಿ ಕಲ್ತ್ಕೊಳೋದು ತುಂಬ ಈಸಿ ಆಗುತ್ತಲ್ಲ. ಸೊ ಅಷ್ಟು ಹೆಲ್ಪ್ ಆಗುತ್ತೆ. ಒಂದು ಲಿಮಿಟೆಡ್ ಫಂಕ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ, ಪರ್ಟಿಕ್ಯುಲರ್ಲಿ ಔಟ್ ಆಫ್ ಫೋಕಸ್ ಮಾಡಿಬಿಟ್ಟು ಬೇರೆದನ್ನೆಲ್ಲ ಒಂದನ್ನೇ ಮಾತ್ರ ಕಾನ್ಸಂಟ್ರೇಟ್ ಮಾಡೋಕ್ಕೆ, ಇಷ್ಟು ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆ ಟೆನ್ಷನ್ನ ಬೇರೆ ಎಲ್ಲದಕ್ಕೂ, ಈಗ ಅದು ಮಾಡಬೇಕು, ಇದು ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನೋದಕ್ಕಿಂತ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ತುಂಬ ಈಸಿ ಅಲ್ವಾ. ಸೊ ಅದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಸೊ ದಿಸ್ ಇಸ್ ಒನ್ ಆಫ್ ದ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ಗೆ ಹೋಗ್ತಾ ಇದ್ದೀವಿ. ಮೊದಲನೇ ಡಿಸ್ಅಡ್ವಾಂಟೇಜ್, ಈ ಒಂದು ಫಂಕ್ಷನಲ್ ಸ್ಟ್ರಕ್ಚರ್ ಏನು ಮಾಡುತ್ತೆ ಅಂದರೆ, ಆರ್ಗನೈಸೇಷನ್ ಆಬ್ಜೆಕ್ಟಿವ್ನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಏನು ಮಾಡುತ್ತೆ ಅಂದರೆ, ಸ್ಪೆಸಿಫಿಕ್ ಆಗಿ ಒಂದ್ರ ಬಗ್ಗೆನೇ ನಾವು ಜಾಸ್ತಿ ಫೋಕಸ್ ಮಾಡೋದ್ರಿಂದ ಅದಕ್ಕೆ ಬೇರೆ ತಲೆ ಕೆಡಿಸ್ಕೊಳೋ ಐಡಿಯಾನೇ ಇರಲ್ಲ. ಅದು ಒಂದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರುತ್ತೆ, ಅಥವಾ ಒಂದು ಔಟ್ಕಮ್ ಅವ್ರದ್ದು ಏನು ಗೋಲ್ ಇರುತ್ತೆ, ಆ ಫಂಕ್ಷನಲ್ ಹೆಡ್ ಏನು ಹೇಳಿರ್ತಾರೆ ಅಷ್ಟು ಮಾತ್ರ ತಲೆ ಕೆಡಿಸ್ಕೊತಾ ಇರ್ತಾರೆ, ಬೇರೆದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ. ಇದೇನಾಗುತ್ತೆ ಅಂದರೆ, ಈ ಒಂದು ಪ್ರಾಕ್ಟೀಸು ಕೆಲವು ಸತಿ ಓವರ್ ಹೈಲೈಟ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಲವ್ರು ಏನಾಗುತ್ತೆ ಅಂದರೆ, ಮಾರ್ಕೆಟಿಂಗ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿದಾಗ ಮಾರ್ಕೆಟಿಂಗ್ ಹೆಡ್ ಅವ್ರು ಏನು ಯಾರು ಬೇಕಾದರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು, ಮಾರ್ಕೆಟ್ ಮಾಡೋದೇ ಪ್ರಾಡಕ್ಟ್ ತುಂಬ ಇಂಪಾರ್ಟೆಂಟ್ ಅಂತ ಒಂದು ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ, ಒಂದೇ ಒಂದು ಫಂಕ್ಷನ್ ಮೇಲೆ ತುಂಬ ಓವರ್ ಕಾನ್ಸಂಟ್ರೇಟ್ ಆಗುತ್ತೆ. ಇದೇನಾಗುತ್ತೆ ಅಂದರೆ, ಕೆಲವು ಸತಿ ಎಲ್ಲ ಒಂದು ಸೋರ್ಸ್ನ ಅಥವಾ ರಿಸೋರ್ಸ್ನ ಒಂದ್ರ ಮೇಲೆ ಎಫರ್ಟ್ ಹಾಕ್ದಂಗೆ ಆಗುತ್ತೆ, ಕೆಲವು ಸತಿ ವೇಸ್ಟ್ ಆಗುತ್ತೆ ಅದು. ಮತ್ತು ಡಿಲೇ ಆಗ್ತಾ ಬರುತ್ತೆ ಬೇರೆ ಒಂದು ಡಿಪಾರ್ಟ್ಮೆಂಟ್ಗೂ ಆ ಡಿಪಾರ್ಟ್ಮೆಂಟ್ಗೂ. ಈಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ಸೇಲ್ಸ್ ಡಿಪಾರ್ಟ್ಮೆಂಟು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು, ಈ ಥರ ಬೇರೆ 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 ಡಿಪಾರ್ಟ್ಮೆಂಟ್ಸ್ ಮಧ್ಯೆ ಕಮ್ಯುನಿಕೇಷನ್ ಗ್ಯಾಪ್ ಆಗೋಗುತ್ತೆ. ಬಿಕಾಸ್ ಒನ್ ಹೆಡ್ ಅಂಡರಲ್ಲಿ ಮಾಡ್ತಾ ಇರಬೇಕಾದ್ರೆ ಕೆಲಸ ಬೇಗ ಅವ್ರಿಗೆ ಐಡಿಯಾನೇ ಇರಲ್ಲ.
ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಹೋಗೋದಾದ್ರೆ ಈಗ ಹೇಳಿರೋ ತರ ಅವ್ರ ಮಧ್ಯೆ ಒಂದು ಕೋಆರ್ಡಿನೇಷನ್ ಬರಲ್ಲ ಅಥವಾ ಒಂದು ಇಂಟ್ರಾಕ್ಷನ್ ಇರಲ್ಲ. ಇಂಟ್ರಾಕ್ಷನ್ ಇಲ್ದಿದ್ದಾಗ ಏನಾಗುತ್ತೆ ಅಂದ್ರೆ ಡಿಫ್ರೆನ್ಶಿಯೇಷನ್ ಕ್ರಿಯೇಟ್ ಆಗೋದು. ಈ ಒಂದು ಡಿಫ್ರೆನ್ಶಿಯೇಷನ್ ಅಂದ್ರೆ ವಿಭಿನ್ನ ಮೆಂಟಾಲಿಟಿಗಳು ಅಂತ ಹೇಳ್ತಾರೆ. ಅವರೇ ಒಂಥರ ಥಿಂಕ್ ಮಾಡೋದು, ಇವರೇ ಒಂಥರ ಥಿಂಕ್ ಮಾಡೋದು, ಆ ಥರ ಒಂದು ಡಿಫ್ರೆಂಟ್ ಮೆಂಟಾಲಿಟಿ ಕ್ರಿಯೇಟ್ ಆಗುತ್ತೆ. ಇದೇನಾಗುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಕೋಆರ್ಡಿನೇಷನ್ ಇರಲ್ಲ ಇವ್ರ ಮಧ್ಯೆ, ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗಬೇಕಲ್ವಾ. ನಾವೇನು ಮಾಡ್ತಾ ಇದ್ದೀವಿ, ಈಗ ಒಂದು ಪ್ರಾಡಕ್ಟ್ ನ್ಯೂ ಫೀಚರ್ ಆ್ಯಡ್ ಮಾಡ್ತಾರೆ, ಅದು ಎಕ್ಸ್ಚೇಂಜ್ ಆಗಬೇಕು. ಈ ಒಂದು ನ್ಯೂ ಫೀಚರ್ ಆ್ಯಡ್ ಆಗಿದೆ ಅಥವಾ ಇಷ್ಟು ಅಪ್ಗ್ರೇಡ್ ಮಾಡಿದ್ದೀವಿ ನಾವು, ಅದರ ಒಂದು ಪ್ರಾಡಕ್ಟ್ ಬಗ್ಗೆ ಮಾರ್ಕೆಟಿಂಗ್ ಟೀಮ್ಗೆ ಹೇಳಿದಾಗ ಅದನ್ನ ಪ್ರಮೋಟ್ ಮಾಡ್ಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೊಬೋದು ಅವರು. ಈ ಥರ ಯಾವಾಗ ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ ತುಂಬ ಕಷ್ಟ ಆಗುತ್ತೆ. ಕೆಲವು ಸಹ ಏನಾಗುತ್ತೆ ಅಂದರೆ ಮಾರ್ಕೆಟಿಂಗ್ ಟೀಮ್ಗೆ ಕನ್ಸ್ಯೂಮರ್ ಕಡೆಯಿಂದ ಕೆಲವು ಸಜೆಷನ್ಗಳು ಬರುತ್ತೆ. ಆ ಸಜೆಷನ್ನ ಪ್ರೊಡಕ್ಷನ್ ಟೀಮ್ ಅವ್ರಿಗೆ ತಲುಪಿಸಿದ್ರೆ ಅವ್ರು ಅದನ್ನು ನೋಡಿಕೊಂಡು ಏನಾದರೂ ಚೇಂಜಸ್ ಮಾಡೋದಿದ್ರೆ ಮಾಡ್ಬೋದಾಗಿರುತ್ತೆ. ಈ ಥರ ಒಂದು ಕಮ್ಯುನಿಕೇಷನ್ ಇರಲೇಬೇಕು ಎಲ್ಲ ಮಧ್ಯೆ. ಕಮ್ಯುನಿಕೇಷನ್ ಯಾವಾಗ ಇರಲ್ಲ, ಎಂಡ್ ಆಫ್ ದ ವರ್ಡ್ ಅಂತ. ನೀವು ಯಾವುದೇ ತಗೊಳ್ಳಿ, ಯಾವುದೇ ಆಗಲಿ, ಇದೊಂದೇ ಅಂತಲ್ಲ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿಸ್. ಯಾವುದೇ ತಗೊಳ್ಳಿ, ಮೊಬೈಲ್ ಆಗಲಿ, ಟಿ ವಿ ಆಗಲಿ, ರೆಫ್ರಿಜಿರೇಟರ್ ಆಗಲಿ, ವಾಷಿಂಗ್ ಮಿಷಿನ್ ಆಗಲಿ, ನೀವೇನಾದರೂ ತಗೊಳ್ಳಿ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡಕ್ಕೂ ಇದ್ದೇ ಇರುತ್ತೆ. ಸೊ ಎರಡು ಕಡೆ ನಿಂತ್ಕೊಂಡು ನೋಡಬೇಕಾಗುತ್ತೆ ಹೇಗಿದೆ, ಏನು ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜು ಅಂತ. ಮೂರನೇದು, ಎರಡಕ್ಕಿಂತ ಹೆಚ್ಚು ಆಸಕ್ತಿಗಳು ಅಂತ ಹೇಳ್ತಾರೆ. ಇಂಟ್ರೆಸ್ಟ್. ಏನು ಇಂಟ್ರೆಸ್ಟ್ ಅಂದರೆ, ಈಗ ಹೆಡ್ಗಳು ಬೇರೆ ಬೇರೆ ಇರ್ತಾರೆ. ಫಂಕ್ಷನಲ್ ಹೆಡ್ಡಲ್ಲಿ ಒಂದು ಮಾರ್ಕೆಟಿಂಗ್ಗೆ ಬೇರೆ ಹೆಡ್ಡು, ಪ್ರೊಡಕ್ಷನ್ಗೆ ಬೇರೆ ಹೆಡ್ಡು, ಸೇಲ್ಸ್ಗೆ ಬೇರೆ ಹೆಡ್ಡು, ಈ ಥರ ಒಂದು ಬೇರೆ 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 ಹೆಡ್ಗಳಿರ್ತಾರೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಈ ಥರ ಒಂದಷ್ಟು ಬೇರೆ ಬೇರೆ ಹೆಡ್ಗಳು ಇರ್ತಾರಲ್ಲ, ಆ ಹೆಡ್ಗಳು ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಗೋಲ್ ಇರುತ್ತೆ. ಯಾವಾಗ ಅವ್ರ ಮಧ್ಯೆ ಒಂದು ಇಂಟ್ರೆಸ್ಟ್ ಬೇರೆ ಬೇರೆ ಥರ ಇರುತ್ತೆ, ಜಗಳ ಕ್ರಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎರಡಕ್ಕಿಂತ ಹೆಚ್ಚು ಡಿಪಾರ್ಟ್ಮೆಂಟ್ ಇದ್ದೇ ಇರುತ್ತಲ್ಲ, ಆ ಡಿಪಾರ್ಟ್ಮೆಂಟ್ ಇದ್ದಾಗ ಒಂದು ಸುಮ್ಮನೆ ನಾವೇನೋ ಒಂದು ಅಂದ್ಕೊಂಡಿರ್ತೀವಿ, ಅವ್ರೇನೋ ಅವ್ರಿಗೂ ನಮಗೂ ಆಗೋದೇ ಇಲ್ಲ ಅನ್ನೋ ಥರ ಒಳ್ಳೆ RCB CSK ಥರ ನೋಡ್ದಂಗೆ ಆಗುತ್ತೆ. ಸೊ ಫೈನಲಿ ಎಲ್ಲರೂ ಸೇರಿಕೊಂಡು T20 ಆಡ್ತಾರೆ. ಬಟ್ ಅವೆಲ್ಲ ತಲೆ ಕೆಡ್ಸ್ಕೊಂಡಿರ RCB CSK ಥರ ಈ ಥರ ಅವ್ರವ್ರದ್ದೇ ಆದಂಥ ಫ್ಯಾನ್ಸ್ ಬೇಸ್ ಅವ್ರಿಗೆ ಚೇರ್ ಮಾಡುತ್ತೆ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಕೆಲವು ಸತಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ ಅಂದರೆ, ಕಸ್ಟಮರ್ ಫ್ರೆಂಡ್ಲಿ ಅನ್ನೋ ಥರ, ಕಸ್ಟಮರ್ಗೆ ಈಸಿಯಾಗಿ ಅವ್ರಿಗೆ ಯೂಸ್ ಮಾಡೋ ಥರ ಅಥವಾ ಈಸಿ ಆಗೋ ಥರ ಏನೋ ಒಂದು ಡಿಸೈನ್ನ ಮಾಡ್ಕೊಂಡ್ಬಂದಿರ್ತಾರೆ. ಆ ಒಂದು ಡಿಸೈನು ಮ್ಯಾನುಫ್ಯಾಕ್ಚರಿಂಗಲ್ಲಿ ಹಾಕೋಕ್ಕಾಗಲ್ಲ. ಬಿಕಾಸ್ ಟೆಕ್ನಾಲಜಿ ಪ್ರಾಬ್ಲಮ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಇನ್ನೂ ಬೇರೆ ಬೇರೆ ಏನಾದರೂ ಪ್ರಾಬ್ಲಮ್ ಇರ್ಬೋದು. ಈ ಥರ ತೊಂದರೆಗಳಲ್ಲಿ ಸಿಗಾಕೊಂಡ್ಬಿಡ್ತಾರೆ ಕೆಲವು ಸತಿ. ಸೊ ಅವ್ರದ್ದೇ ಆದಂಥ ಬೇರೆ ಬೇರೆ ಇಂಟ್ರೆಸ್ಟ್ ಇದ್ದಾಗ ಅವರು ಅದರಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ಹೋಗ್ತಾರೆ, ಬೇರೆದನ್ನೆಲ್ಲ ಬಿಟ್ಟಾಕ್ಬಿಡ್ತಾರೆ. ಈ ಥರ ಒಂದು ಡಿಸಿಷನ್ ತೊಗೊಳೋದ್ರಿಂದ ಕೆಲವು ಸತಿ ಕಂಪ್ನಿಗೆ ಹಾರ್ಮ್ಫುಲ್ ಅಥವಾ ಕಂಪ್ನಿಗೆ ಎಫೆಕ್ಟ್ ಆಗುತ್ತೆ. ಯಾವಾಗ ಇವರಿಬ್ಬರು ಮಧ್ಯೆ ಒಬ್ರು ನೋಡ್ಕೊಳೋರು ಕರೆಕ್ಟ್ ಆಗಿಲ್ಲ ಅಥವಾ ಅದನ್ನ ಮೇಂಟೈನ್ ಮಾಡೋಕ್ಕೆ ಆರ್ಗನೈಸ್ ಮಾಡಿದ್ರು ಕರೆಕ್ಟ್ ಆಗಿಲ್ಲ, ಕೆಲವು ಸತಿ ಆಗುತ್ತೆ ಆ ಪ್ರಾಬ್ಲಮ್ಗಳು. ಆದಾಗ ಅವ್ರವ್ರ ಮಧ್ಯೆನೇ ಒಂದು ಕ್ಲಾಶ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರವ್ರ ಮಧ್ಯೆನೇ ಜಗಳ ಅಥವಾ ಕೋಲ್ಡ್ ವಾರ್ ಅಂತ ಹೇಳ್ತಾರೆ, ಈ ಥರ ಒಂದು ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವು ಸತಿ ಇದು ಡಿಸ್ಅಡ್ವಾಂಟೇಜು. ಮತ್ತು ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದೆ ಇದರಲ್ಲಿ, ಯಾವಾಗ ಒಂದೇ ಐಡಿಯಾ ಇರೋರು ಅಥವಾ ಒಂದರಲ್ಲೇ ಸ್ಪೆಷಲೈಸ್ಡ್ ಆಗಿರೋರನ್ನ ಒಂದು ಗ್ರೂಪ್ ಮಾಡಿ ಬಿಟ್ಬಿಟ್ಟಿರ್ತಾರೆ, ಅವ್ರದ್ದೇ ಆದಂಥ ಒಂದು ಪರ್ಸ್ಪೆಕ್ಟಿವ್ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ದೃಷ್ಟಿಕೋನ ಅಂತ ಹೇಳ್ತಾರೆ. ಅವ್ರು ನೋಡೋ ಅವ್ರ ರೀತಿನೇ ಹಿಂಗೆ, ಅವ್ರು ಇಷ್ಟೇ ನೋಡೋದು. ಬಿಕಾಸ್ ಅವ್ರಿಗೆ ಬೇರೆ ನಾಲೆಡ್ಜೇ ಇರಲ್ಲ. ಅಲ್ಲೇ ಕೂತು ಅದೇ ಕೆಲಸ ಮಾಡಿ ಅದೇ ಒಂದು ನಾಲೆಡ್ಜ್ನ ತಿಳ್ಕೊಂಡು ಒಂದು ಸ್ಪೆಷಲೈಸ್ಡ್ ಆಗಿರ್ತಾರೆ. ಬಟ್ ಅವರು ಒಂದು ವ್ಯೂ ಅಷ್ಟೇ ಲಿಮಿಟೆಡ್ ಆಗಿಬಿಟ್ಟಿರ್ತದೆ. ಒಂದು ಬಾವಿ ಕಪ್ಪೆ ಅಂತ ಹೇಳ್ತಾರಲ್ಲ, ಆ ಥರ ಆಗಿಬಿಟ್ಟಿರುತ್ತೆ. ಕೆಲವು ಸತಿ ಬೇರೆಯವ್ರ ಐಡಿಯಾನ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಯಾವುದೋ ಒಂದು ಐಡಿಯಾ ತೊಗೊಂಬಂದಿರ್ತಾರೆ, ಅದರಿಂದ ತುಂಬ ಕಂಪ್ನಿಗೆ ಪ್ರಾಫಿಟ್ ಇರುತ್ತೆ. ಇವ್ರು ಏನು ಮಾಡ್ತಾರೆ, ತುಂಬ ಪರ್ಸ್ಪೆಕ್ಟಿವ್ ಅಥವಾ ತುಂಬ ನ್ಯಾರೋ ಮೈಂಡೆಡ್ ಆಗಿರೋದ್ರಿಂದ ಅಥವಾ ತುಂಬ ಒಂದೇ ಕಡೆ ಥಿಂಕ್ ಮಾಡ್ತಾ ಇರ್ತಾರೆ, ಫುಲ್ ಕ್ಲೋಸು. ಈ ಕುದುರೆಗೆ ಅಡ್ಡ ಕಟ್ಬಿಟ್ಟಿರ್ತಾರಲ್ಲ, ಬೇರೆ ಏನು ನೋಡೋಂಗಿಲ್ಲ ಅಂತ, ಆ ಥರ ಇರುತ್ತೆ. ಆ ಥರ ಆದಾಗ ಏನಾಗುತ್ತೆ ಅಂದರೆ, ಬೇರೆ ಪಾಯಿಂಟ್ ಆಫ್ ವ್ಯೂನ ಇವ್ರು ಅಕ್ಸೆಪ್ಟೇ ಮಾಡ್ಕೊಳಲ್ಲ. ಇವ್ರದೇ ಸರಿ, ಇವರೇ ಕರೆಕ್ಟಾಗಿ ಹೇಳ್ತಾರೆ, ಇವರೇ ಯಾವಾಗೂ ಗೆಲ್ಲಬೇಕು ಅಥವಾ ಇವರೇ ಓನ್, ಇವ್ರದೇ ಎಲ್ಲ ಅನ್ನೋ ಥರ ಮಾತಾಡ್ತಾರೆ. ಯೂಶಲಿ ಯಾಕೆ ಹಿಂಗೆ ಆಗುತ್ತೆ ಅಂದರೆ, ಫಂಕ್ಷನಲ್ ಹೆಡ್ಗಳು ಟಾಪ್ ಮ್ಯಾನೇಜ್ಮೆಂಟಿಂದ ಟ್ರೈನಿಂಗ್ ಸಿಗಲ್ಲ, ಅಥವಾ ಟಾಪ್ ಮ್ಯಾನೇಜ್ಮೆಂಟಿಗೆ ಏನು ಟ್ರೈನಿಂಗ್ ಸಿಗುತ್ತೆ, ಅವ್ರ ಪೊಸಿಷನ್ ಏನು, ಅವ್ರ ಪೊಸಿಷನಲ್ಲಿ ನಿಂತ್ಕೊಂಡು ನೋಡಬೇಕು, ಅದನ್ನೆಲ್ಲ ಮಾಡಲ್ಲ. ಇದೇ ಒಂದು ಕಾರಣ, ಒಂದು ಅವ್ರ ಮಧ್ಯೆ ಒಂದು ಕಾನ್ಫ್ಲಿಕ್ಟ್, ಜಗಳ ಅಥವಾ ಒಂದು ಕಿತ್ತಾಟ, ಕೋಲ್ಡ್ ವಾರ್ ಅಂತಾರಲ್ಲ, ಇದು ಸ್ಟಾರ್ಟ್ ಆಗೋಕ್ಕೆ. ಸೊ ಓವರ್ ಆಲ್ ಇದು ಯಾವುದಕ್ಕೆ ಸೂಟಬಲ್ ಆಗುತ್ತೆ ಅಂದರೆ, ಇದು ಮೋಸ್ಟ್ಲಿ ದೊಡ್ಡ ಆರ್ಗನೈಸೇಷನ್ಗೆ ಸೂಟಬಲ್ ಆಗುತ್ತೆ. ಹೈ ಡಿಗ್ರಿ ಸ್ಪೆಷಲೈಸೇಷನ್ ಇಟ್ಟಿರ್ತಾರೆ, ತುಂಬ ಸ್ಪೆಷಲೈಸೇಷನ್ ಮಾಡುವಂಥ ಒಂದು ಕೆಲಸಗಳಿದ್ದಾಗ. ಮತ್ತು ಇದು ಯಾವುದಕ್ಕೆ ಸೂಟಬಲ್ ಅಲ್ಲ ಅನ್ನೋದಾದರೆ, ಯಾವ ಒಂದು ಆರ್ಗನೈಸೇಷನ್ ಡಿಫ್ರೆಂಟ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುತ್ತೆ, ಲಾರ್ಜ್ ವೆರೈಟಿ ಪ್ರಾಡಕ್ಟ್ಗಳು, ಈ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಫುಟ್ವೇರ್ಸ್ ಆಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು, ಬೇರೆ 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 ಥರ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಸೂಟಬಲ್ ಅಲ್ಲ. ಈ ಒಂದು ಫಂಕ್ಷನಲ್ ಸ್ಟ್ರಕ್ಚರು ಆ ಒಂದು ಪರ್ಟಿಕ್ಯುಲರ್ ಕೆಲಸ ತುಂಬ ಸ್ಪೆಷಲೈಸ್ಡು, ಇಷ್ಟೇ ಮಾಡಬೇಕು ಅನ್ನೋ ಥರ ಇರುತ್ತೆ. ಅಂಥ ಒಂದು ಇದು ತುಂಬ ದೊಡ್ಡ ಕಂಪ್ನಿಗಳಿಗೆ ಇದು ಯೂಸ್ ಆಗುತ್ತೆ. ಯಾವಾಗ ಅವರ ಒಂದು ಕಂಪ್ನಿಲಿ ಒಂದೇ ಸ್ಪೆಷಲೈಸೇಷನ್ ಮಾಡ್ತಾ ಇರ್ತಾರೆ, ಬರೀ ಫೋನ್ ಅಂದರೆ ಫೋನ್ ಅಷ್ಟೇ, ಆ ಥರ ಇದ್ದಾಗ ಫಂಕ್ಷನಲ್ ಸ್ಟ್ರಕ್ಚರ್ ತುಂಬ ಯೂಸ್ ಆಗುತ್ತೆ. ಸೊ ತುಂಬ ಜಾಸ್ತಿ ಆಯಿತು ಅನಿಸುತ್ತೆ, ಬಟ್ ತಿಳ್ಕೊಂಡಿರೋದು ಒಳ್ಳೆಯದು. ಬಿಕಾಸ್ ಜಾಸ್ತಿ ತಿಳ್ಕೊಂಡಿದ್ದಾಗ ಒಂಚೂರಾದ್ರೂ ಗ್ಯಾಪ್ನ ಬರುತ್ತೆ, ಏನಾದರೂ ಬರಿಬೋದು ಬಿಡಿ. ಆಸ್ ಯೂಶುವಲ್, ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್. ಕ್ಲಿಕ್ ಟು ವಾಸ್ ನೆಕ್ಸ್ಟ್ ಸೀರೀಸ್ ವಿಡಿಯೋ ಯಾವುದು ಅಂದರೆ, ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಡಿವಿಷನಲ್ ಸ್ಟ್ರಕ್ಚರ್. ಇವಾಗ ಫಂಕ್ಷನಲ್ ಬಗ್ಗೆ ಮಾತಾಡಿದ್ವಿ, ನೆಕ್ಸ್ಟ್ ಡಿವಿಷನಲ್ ಬಗ್ಗೆ ಮಾತಾಡ್ತೀವಿ. ಸಪೋರ್ಟ್ ಅಸ್ ಬೈ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್.